ಎಲ್ರಿಗೂ ನಮಸ್ಕಾರ. NCG ಸಂಸ್ಥೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ, KE ಕಡೆಯಿಂದ ಹೊಸದಾಗಿ ಅಧಿಸೂಚನೆ ಆಗಿದೆ. ಬಟ್ ವಿಷಯ ಏನು ಅಂತ ಅಂದರೆ, ಇಲ್ಲಿ ಬರೀ 6 ಪೋಸ್ಟ್ಗಳು ಮಾತ್ರ ನೋಟಿಫಿಕೇಶನ್ ಆಗಿರೋವಂಥದ್ದು. ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಕಂಪ್ಲೀಟಾಗಿ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಅಂದರೆ ನೋಟಿಫಿಕೇಶನಲ್ಲಿ ಯಾವಾಗ ಅಪ್ಲಿಕೇಶನ್ ಶುರುವಾಗುತ್ತೆ, ಸಿಲೆಬಸ್ ಏನಿದೆ, ಎಕ್ಸಾಮ್ ಎಲ್ಲ ಯಾವಾಗ ಕಂಡಕ್ಟ್ ಮಾಡ್ತಾರೆ, ಸೊ ಅದೆಲ್ಲ ವಿಷಯ ಬಂತು ಅಂದರೆ. ಬಟ್ ಬಹಳಷ್ಟು ಜನ ಏನು ಹೇಳ್ತಿದ್ದಾರೆ, ಬರೀ 6 ಪೋಸ್ಟ್ ಆಗಿರೋದು ಅಂತ ತುಂಬ ಜನ ಮೂಗು ಮುರಿತಿದ್ದಾರೆ. ಅಂತ ಅಂದರೆ ಇದು ಇಂಟರ್ನಲ್ ರಿಸರ್ವೇಷನ್ ಅಪ್ಲೈ ಆಗಿ ಬರ್ತಿರೋಂಥ ಹೊಸ ನೋಟಿಫಿಕೇಶನ್. ಅಂತ ಅಂದರೆ ಇಲ್ಲಿಂದ ಮುಂದಕ್ಕೆ ನೋಟಿಫಿಕೇಶನ್ ಆಗುತ್ತೆ ಅನ್ನೋ ಗ್ಯಾರಂಟಿ ಇರುತ್ತಲ್ವಾ. ಸೊ ಯಾರ್ಯಾರು ಪ್ರಿಪ್ರೇಷನ್ ಶುರು ಮಾಡ್ಬೇಕಂತಿದ್ರೆ ದಯವಿಟ್ಟು ಇದು ಒಂದು ಏನು ವಾರ್ನಿಂಗ್ ಅಂತಲೇ ಹೇಳ್ಬೋದು. ಈ ನೋಟಿಫಿಕೇಶನ್ ಒಂದು ವಾರ್ನಿಂಗ್ ಆಗಿ ವರ್ಕ್ ಆಗ್ತಿದೆ. ಇನ್ನು ಮುಂದೆ ನೋಟಿಫಿಕೇಶನ್ಗಳು ಆಗೋ ಚಾನ್ಸಸ್ಸು ಬಹಳಷ್ಟು ಜಾಸ್ತಿ ಇದೆ. ಸೊ ಈ ನೋಟಿಫಿಕೇಶನ್ಗೆ ಯಾರ್ಯಾರು ಅಪ್ಲೈ ಮಾಡ್ಬೇಕಂತ ಇದ್ದೀರಾ, ಖಂಡಿತ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮ್ಮ ಅಪ್ಲಿಕೇಶನ್ ಡೇಟ್ ಎಲ್ಲ ಯಾವಾಗ ಶುರು ಆಗ್ತಿದೆ, ಪೋಸ್ಟ್ಗಳು ಏನಿದೆ, ಸಿಲೆಬಸ್ ಏನಿದೆ, ಯಾವ ಥರ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅನ್ನೋದನ್ನ ಇದ್ರ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಶುರು ಮಾಡೋದಾದರೆ, ಇದು ಯಾವಾಗ ಅಧಿಸೂಚನೆ ಹೊರಡಿಸಿರೋದು, 19/5/2026 ಮೇ 19ನೇ ತಾರೀಕು ಆಗಿರುವಂಥದ್ದು. ಸೊ ಯಾವ್ಯಾವ ಹುದ್ದೆಗಳ ನೋಟಿಫಿಕೇಶನ್ ಆಗಿದೆ ಅಂತ ಅಂದರೆ, FDA ಮತ್ತು SDA, ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ ದರ್ಜೆ ಸಹಾಯಕ. ಯಾವ ಡಿಪಾರ್ಟ್ಮೆಂಟಲ್ಲಿ ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಇದು ಡಿಪಾರ್ಟ್ಮೆಂಟ್ ಅನ್ನೋದಕ್ಕಿಂತ KE ಒಳಗಡೆನೆ, ಇವಾಗ KE ಅನ್ನೋದು ಏನು ಬೋರ್ಡ್ ಇದೆ ಅಲ್ಲಿರುವಂಥ ಖಾಲಿ ಹುದ್ದೆಗಳು FDA ಮತ್ತು SDA. FDA ಬಂತು ಅಂದರೆ ಟೋಟಲ್ ಆಗಿ ನಿಮಗೆ 2 ಪೋಸ್ಟು, SDA ಬಂತು ಅಂದರೆ ಟೋಟಲ್ ಆಗಿ 4 ಪೋಸ್ಟು. ಒಟ್ಟಾರೆ ಎಷ್ಟಾಯಿತು, 6 ಪೋಸ್ಟು ನೋಟಿಫಿಕೇಶನ್ ಆಗಿರುವಂಥದ್ದು. ನಿಮಗೆ ವೇತನ ಶ್ರೇಣಿ ಬಂತು ಅಂದರೆ ನೋಡಿ, 44,000 ಚಿಲ್ಲರೆಯಿಂದ FDA 83,000 ಚಿಲ್ಲರೆವರೆಗೂ ಕೂಡ ಹೋಗುತ್ತೆ. SDA 34,000ಇಂದ ಶುರುವಾಗಿ 67,000ವರೆಗೂ ಕೂಡ ನಿಮಗೆ ವೇತನ ಶ್ರೇಣಿ ಬದಲಾಗ್ತಾ ಹೋಗುತ್ತೆ. ಸೊ ಹಾಗಾದರೆ ಇದನ್ನ ಹೇಗೆ ಕ್ಯಾಟಗರೈಸ್ ಮಾಡಿದ್ದಾರೆ, ಇವಾಗ ಇಂಟರ್ನಲ್ ರಿಸರ್ವೇಷನ್ ಅಪ್ಲೈ ಮಾಡಬೇಕು ಅಂತ ಇತ್ತಲ್ವಾ, ಸೊ ಅದ್ರ ಪ್ರಕಾರ ಇವಾಗ 6 ಪೋಸ್ಟ್ಗಳು ಹೇಗೆ ಕ್ಯಾಟಗರೈಸ್ ಆಗಿದೆ ಅಂತ ಅಂದರೆ, FDA ತಗೊಂಡಾಗ ನಿಮಗೆ ಪರಿಶಿಷ್ಟ ಜಾತಿಗೆ 1 ಪೋಸ್ಟ್ ಇದೆ, ಸಾಮಾನ್ಯ ಅಭ್ಯರ್ಥಿಗೆ 1 ಪೋಸ್ಟ್ ಇದೆ. ಅಂತ ಅಂದರೆ ಜನರಲ್ ಅವ್ರಿಗೆ 1 ಪೋಸ್ಟ್. ಜನರಲ್ ಬಂತು ಅಂದಾಗ ಯಾರು ಬೇಕಾದ್ರೂ ಕೂಡ ಕಾಂಪೀಟ್ ಮಾಡ್ಬೋದು. ಪರಿಶಿಷ್ಟ ಜಾತಿ ಅಂತ ಬಂತು ಅಂದಾಗ ಆ ಕ್ಯಾಟಗರಿ ಮಾತ್ರ. ಸೊ ಟೋಟಲ್ ಆಗಿ 2 ಪೋಸ್ಟ್ ಆಯಿತು. SDAಲಿ 4 ಪೋಸ್ಟ್ ಇದೆ ಅಲ್ವಾ, ಅದರಲ್ಲಿ ಪರಿಶಿಷ್ಟ ಜಾತಿಗೆ 1, ಪರಿಶಿಷ್ಟ ಪಂಗಡಕ್ಕೆ 1, SC1, ST1, ಜನರಲ್ ಮೆರಿಟ್ ಅವ್ರಿಗೊಂದು, ಅದ್ರ ಜೊತೆಗೆ ಮಹಿಳಾ ಅಭ್ಯರ್ಥಿಗೆ 1. ಸೊ 4 ಆಯಿತು. 1 SC ST ಜನರಲಲ್ಲಿ ವುಮೆನ್, ಮತ್ತೆ ಜನರಲ್ ಅಭ್ಯರ್ಥಿ ಹೌದು, ಅದ್ರ ಜೊತೆಗೆ ಜನರಲ್ ವುಮೆನ್ ಅವರಿಗೆ 1 ಇರುವಂಥದ್ದು. ಟೋಟಲ್ ಆಗಿ ಜನರಲ್ ಕ್ಯಾಟಗರಿ ಅವ್ರಿಗೆ 2 ಇದೆ. ಸೊ ಟೋಟಲ್ ಆಗಿ ಎಷ್ಟಾಯಿತು, 4 ಪೋಸ್ಟ್ಗಳು ಆಯಿತು. ಓಕೆನಾ. ಸೊ ಹಾಗಾದರೆ ಈ ಪೋಸ್ಟ್ಗಳಿಗೆ ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ, FDA ಅಂತ ಅಂದರೆ ಎಲ್ರಿಗೂ ಕೂಡ ಗೊತ್ತಿರಬೇಕು, ಡಿಗ್ರಿ ಕಂಪಲ್ಸರಿ ಇದ್ದೇ ಇರುತ್ತೆ. ಗ್ರೂಪ್ C ಆದರೂ ಆಯಿತು ಅಥವಾ FDA ಆದರೂ ಆಯಿತು. ನಿಮಗೆ FDA SDA ಅಂತ ತೊಗೊಂಡಾಗ ಗ್ರೂಪ್ C ವೃಂದ ಅಂತಲೇ ಹೇಳ್ತಾರೆ. ಸೊ FDA ಬಂತು ಅಂದಾಗ ನಿಮಗೆ ಏನಾಗಿರಬೇಕು, ಪದವಿಯನ್ನು ಹೊಂದಿರಬೇಕು. ಯಾವ ಪದವಿ ಅಂತ ಕೇಳೋದಾದರೆ ಯಾವುದಾದ್ರೂ ಆಯಿತು. ಓಕೆನಾ. ಸೊ ಇಂಥದ್ದೇ ಅಂತ ಇಲ್ಲ, ಪರ್ಟಿಕ್ಯುಲರ್ ಆಗಂತ ಇಲ್ಲ, ನೀವು ಜಸ್ಟ್ ಡಿಗ್ರಿ ಮಾಡಿದರೆ ಸಾಕಾಗಿರುತ್ತೆ. ಬಟ್ SDA ಅಂತ ತೊಗೊಂಡಾಗ ಕೆಲವೊಂದಷ್ಟು ಇದೆ. ಅಂತ ಅಂದರೆ ಸೆಕೆಂಡ್ PU ಆ ತತ್ಸಮಾನ ಇರಬೇಕು ಅಂತ ಹೇಳ್ತಾರೆ. ಸೊ ಅದರಲ್ಲೇನು ತಲೆನೋವಿಲ್ಲ. ಅಂತಂದರೆ ನೀವು ಸೆಕೆಂಡ್ PU ಓದಿದ್ರೆ ಯು ಆರ್ ಕ್ವಾಲಿಫೈಡ್ ಅಂತ. ಅದ್ರ ಜೊತೆಗೆ CBSE ಮತ್ತು ICSE ನಡೆಸುತ್ತೆ ಗೊತ್ತಾ, 12th ಸ್ಟ್ಯಾಂಡರ್ಡ್ ಪರೀಕ್ಷೆ ಅಂತ, ಅವರು ಕೂಡ ಎಲಿಜಿಬಲ್ ಇರ್ತಾರೆ. ಮತ್ತು ಯಾವುದೇ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ ಇದು ಕೂಡ. ಮತ್ತು ಕೆಲವೊಬ್ರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ITI ಮಾಡಿರ್ತೀನಿ ನಾನು, ಸೊ ಅವ್ರದ್ದು ಹೇಗೆ ವರ್ಕ್ ಆಗುತ್ತೆ ಅಂತ. ITI ಮಾಡಿರೋರು ಇದನ್ನು ನೀವು ಇನ್ನೂ ನೋಡ್ಕೊಳ್ಳಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್, NIOS. ಓಕೆನಾ. ಸೊ ಇದ್ರ ಮುಖಾಂತರ ನೀವು ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಹೊಂದಿರಬೇಕು. ಇಲ್ಲ ಅಂತ ಅಂದರೆ, ಇನ್ ಕೇಸ್ ಏನಾದ್ರು ನೀವು ITI ಕೋರ್ಸ್ ಮಾಡಿದ್ದೀರಾ ಅಂತ ಅಂದರೆ, ಈ NIOS ಏನಿದೆ ಅದು ನಡೆಸೋ ಅಂತ ಒಂದು ಭಾಷಾ ಕೋರ್ಸ್ ಮತ್ತು ಅದ್ರ ಜೊತೆಗೆ ಒಂದು ಶೈಕ್ಷಣಿಕ ವಿಷಯದಲ್ಲಿ ನೀವು ಸರ್ಟಿಫಿಕೇಶನ್ನ ಹೊಂದಿರಬೇಕಾಗತ್ತೆ. ಒಂದು NIOS ನಡೆಸುವಂಥದ್ದು ಇರಬೇಕು. ಇಲ್ಲಾಂದರೆ ನಮ್ಮ ರಾಜ್ಯದ ಪದವಿ ಪೂರ್ವ ಮಂಡಳಿಗೆ ಇರುತ್ತೆ ಗೊತ್ತಾ, ಸೊ ಅದನ್ನು ನಡೆಸುವಂಥ ಒಂದು ಭಾಷಾ ಪರೀಕ್ಷೆ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ನೀವು ಡಿಗ್ರಿನ ಹೊಂದಿರಬೇಕು. ಅವಾಗ ಮಾತ್ರ ನೀವು ITI ಮಾಡಿದರೂ ಕೂಡ ನಿಮಗೆ PUC ಈಕ್ವಿವೆಲೆಂಟ್ ಅಂತ ಕೊಡ್ತಾರೆ. ಇನ್ನು ಡಿಪ್ಲೊಮಾ ಹೋಲ್ಡರ್ಸಿಗೆ ಬಂತು ಅಂದಾಗ ಇದರಲ್ಲಿ
3 years ಡಿಪ್ಲೊಮೊ ಏನು ಓದಿದ್ದಾರೆ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ. ಅದ್ರ ಜೊತೆಗೆ 2015 ಹಿಂದೆ ಓದಿರ್ತಾರೆ ಗೊತ್ತಾ, ಅವ್ರದ್ದು ಕೂಡ ಕನ್ಸಿಡರ್ ಆಗುತ್ತೆ. ಇನ್ನೊಂದು ವಿಷಯ ಏನು ನೋಡಬೇಕು ಅಂತ ಅಂದರೆ, ಇಲ್ಲಿ ಏಜ್ ಅಂತ ಬಂತು ತುಂಬ ಜನ ಕನ್ಫ್ಯೂಷನ್ಸ್ ಇತ್ತು, ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೋ ಕೊಡಲ್ವೋ ಅಂತ. ಇವಾಗ 5 years ಏಜ್ ಅಪ್ಲೈ ಮಾಡಿ ಒಟ್ಟಾರೆಯಾಗಿ ಮ್ಯಾಕ್ಸಿಮಮ್ ಏಜ್ ಏನಾಗಿರ್ಬೇಕು, ಇನ್ ಕೇಸ್ ಏನಾದ್ರು ನೀವು ಈ ಎಕ್ಸಾಮ್ಗೆ ಕಾಂಪೀಟ್ ಮಾಡ್ತೀರಾ ಅನ್ನೋದಾದರೆ, ನೀವೇನಾದರೂ ಜನರಲ್ ಮೆರಿಟೋರ್ ಆಗಿದ್ರೆ 40 years ಮ್ಯಾಕ್ಸಿಮಮ್ ಅಷ್ಟೇ. 2A 2B 3A 3B OBC ಕ್ಯಾಂಡಿಡೇಟ್ಸ್ಗೆ 43 years, ಅದ್ರ ಜೊತೆಗೆ SC ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 years. ಇಷ್ಟೇ ಮ್ಯಾಕ್ಸಿಮಮ್. ಮಿನಿಮಮ್ ಏನು, ನೀವು FD ಆದರೆ ಡಿಗ್ರಿ ಹೋಲ್ಡರ್ಸ್ ಆಗಿರಬೇಕು, SD ಆದರೆ PUC ಈಕ್ವಿವೆಲೆಂಟ್ ಇರಬೇಕಾಗತ್ತೆ. ಸೊ ಹಾಗಾದ್ರೆ ಅಪ್ಲಿಕೇಶನ್ ಎಲ್ಲ ಯಾವಾಗ ಹಾಕ್ಬೋದು, ಅಪ್ಲಿಕೇಶನ್ ಹಾಕುವಂಥ ವೆಬ್ಸೈಟ್ ಲಿಂಕ್ ಯಾವುದು ಅಂತ ಅಂದರೆ ಇದು ನಿಮ್ಗೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ. HTTPS ಅಂತ ಇದೆ ಅಲ್ವಾ, cetonline.karnataka.gov.in/KA ಇದು ಬರುತ್ತೆ ನಿಮಗೆ. ಇದನ್ನು ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಕೊಟ್ಟರೆ ನಿಮಗೆ ಇದು ಓಪನ್ ಆಗುತ್ತೆ ಅಪ್ಲಿಕೇಶನ್ ಲಿಂಕು. ಇವತ್ತಿಂದಾನೆ ಅಂತಂದರೆ ನಿಮಗೆ 25/20/26 ಅಪ್ಲಿಕೇಶನ್ ಓಪನ್ ಆಗ್ತಿದೆ. ಲಾಸ್ಟ್ ಅಪ್ಲೈ ಮಾಡೋ ಡೇಟ್ ಯಾವುದು, ನೆಕ್ಸ್ಟ್ ಮಂತ್ 3rd June. ಅದ್ರ ಜೊತೆಗೆ ಪೇಮೆಂಟ್ ಬಂತು ಅಂದರೆ ನೆಕ್ಸ್ಟ್ ಡೇ 4th June ಕೊಟ್ಟಿದ್ದಾರೆ. ಸೊ ಟೈಮ್ ಏನು 4 ಗಂಟೆಗೆ ಲಾಸ್ಟು ಅಷ್ಟೇ, ಓಕೆನಾ. ಇನ್ ಕೇಸ್ ಏನಾದ್ರು ನೀವು ಪೇಮೆಂಟ್ ಮಾಡಿ ಮತ್ತೆ ನನಗೆ ಅದು ಬೇಡ ಅಪ್ಲಿಕೇಶನ್ ಅಂದರೆ ನಿಮ್ಗೆ ಅಮೌಂಟ್ನ ಅವರು ರಿಟರ್ನ್ ಮಾಡಲ್ಲ. ನೆಕ್ಸ್ಟು ಪರೀಕ್ಷಾ ದಿನಾಂಕ ಡೇಟ್ ಏನಾದ್ರು ಅನೌನ್ಸ್ ಮಾಡಿದಾರ ಅಂತ ಅಂದರೆ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಸೊ ಯಾರ್ಯಾರು ಇವಾಗ ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ಬೇಕಂತ ಇದ್ದೀರಾ, ಪ್ರಿಪ್ರೇಷನ್ನ ನಡೆಸ್ಬೇಕಂತಿದ್ದೀರಾ, ಇನ್ನೂ ಡೇಟ್ ಅನೌನ್ಸ್ ಮಾಡ್ದಲೇ ಇರೋದ್ರಿಂದ ಸೊ ನೀವು ನಿಮ್ಮ ಪ್ರಿಪ್ರೇಷನ್ನ ಸ್ಟ್ರಾಂಗ್ ಆಗಿ ನಡೆಸ್ಬೋದು. ಬೇಗನೆ ಬಿಡ್ತಾರೆ, ತುಂಬ ಡಿಲೇ ಏನಾಗಲ್ಲ. ಸೊ ಆದಷ್ಟು ಸೀರಿಯಸ್ ಆಗಿ ನಡೆಸಿ. ಆ್ಯಂಡ್ ಎಕ್ಸಾಮ್ ಫೀಸ್ ಎಷ್ಟಿದೆ ಅಂತ ಅಂದರೆ ಕೆ ಅವ್ರದ್ದು ಎಕ್ಸಾಮ್ ಫೀಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆ್ಯಂಡ್ ಇದಕ್ಕೂ ಕೂಡ ಸ್ವಲ್ಪ ಹಾಗೇ ಇದೆ ನೋಡಿ. ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗ 2A 2B 3A 3B ಜನರಲ್ ಮೆರಿಟೋರ್ಗೆ ಮತ್ತು OBC ಕ್ಯಾಂಡಿಡೇಟ್ಸ್ಗೆ ಎಷ್ಟಿದೆ 750, SC ST ಕ್ಯಾಟಗರಿ 1 ಎಕ್ಸ್ ಮಿಲಿಟರಿ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೂ ಕೂಡ 250 ರೂಪಾಯಿ ಇದೆ. ಒಂದ್ಸತಿ ನೀವು ಪೇಮೆಂಟ್ ಮಾಡಿದ್ರೆ ಅದನ್ನು ನಿಮಗೆ ರಿಟರ್ನ್ ಮಾಡೋದಿಲ್ಲ, ಓಕೆನಾ. ಸೊ ನೆಕ್ಸ್ಟು, ಸೊ ಹಾಗಾಗಿ ಈ ಪರೀಕ್ಷೆ ಹೇಗೆ ನಡೆಯುತ್ತೆ, ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಲ್ಲ, ನೀವೇ ಖುದ್ದಾಗಿ ಹೋಗಿ ಎಕ್ಸಾಮ್ ಸೆಂಟರ್ಗೆ ಹೋಗಿ ಅಟೆಂಡ್ ಮಾಡ್ಬಿಟ್ಟು ಬರಬೇಕಾಗಿರುವಂಥ ಆಫ್ಲೈನ್ OMR ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಸೊ ಇದನ್ನು ಬೆಂಗಳೂರು ಇರ್ಬೋದು, ಧಾರವಾಡ, ಕಲಬುರಗಿ ಈ ಥರ ಸೆಂಟರ್ಸ್ಗಳಲ್ಲಿ ಮಾಡಬೇಕಂತ ಇದ್ದಾರೆ. ಸೊ ನೀವು ಆಫ್ಲೈನ್ ಬೇಸ್ಡ್ ಟೆಸ್ಟ್ ಆಗಿರೋದ್ರಿಂದ ಇದಕ್ಕೆ ನೀವು ಪರ್ಟಿಕ್ಯುಲರ್ ಆಗಿ ಟೆಸ್ಟ್ ಸೀರೀಸ್ ತೊಗೊಂಡ್ರೆ ನಿಮಗೆ ಈಸಿಯಾಗಿ ಪ್ರಾಕ್ಟೀಸ್ ಆಗುತ್ತೆ. ಸೊ ಇದಕ್ಕೆ ರಿಲೇಟೆಡ್ ಏನು ಹಾಲ್ ಟಿಕೆಟ್ ಏನಿದೆ, ಎಕ್ಸಾಮ್ ಇನ್ನೊಂದು 10 days ಅಥವಾ 15 days ಇದ್ದಾಗ ನಿಮಗೆ ವೆಬ್ಸೈಟಲ್ಲಿ ಹಾಲ್ ಟಿಕೆಟ್ನ ಬಿಡ್ತಾರೆ. ಕನ್ಫ್ಯೂಷನ್ ಇರುತ್ತೆ ಹಾಲ್ ಟಿಕೆಟ್ ಎಲ್ಲ ಹೇಗೆ ಬಿಡ್ತಾರೆ ಅಂತ. ನೀವು ವೆಬ್ಸೈಟ್ಗೆ ಹೋಗಿ ಎಕ್ಸಾಮಿಂದ ಒಂದು 10 days 15 days ಮುಂಚೆ ಹಾಲ್ ಟಿಕೆಟ್ಗೆ ನಿಮಗೆ ಲಿಂಕ್ ಕೊಡ್ತಾರೆ. ಸೊ ಅದ್ರ ಮುಖಾಂತರ ಹೋಗಿ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಡ್ಬೇಕು. ಅದನ್ನು ಕಾಪಿ ತೊಗೊಂಡು ಅದ್ರ ಜೊತೆಗೆ ನೀವು ಒರಿಜಿನಲ್ ಒಂದು ಐಡೆಂಟಿ ಕಾರ್ಡ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಏನಿರುತ್ತೋ ಅದನ್ನು ತೊಗೊಂಡು ಹೋಗಬೇಕಾಗತ್ತೆ. ಅದ್ರ ಜೊತೆ ಫೋಟೋಸು ಕೂಡ ಹೇಳಿರ್ತಾರೆ ನಿಮಗೆ. ಸೊ ಇಷ್ಟು ಕೂಡ ನೀವು ಎಕ್ಸಾಮ್ ಹಾಲ್ಗೆ ಕ್ಯಾರಿ ಮಾಡಬೇಕಾಗತ್ತೆ. ನೆಕ್ಸ್ಟು ಕನ್ನಡ ಭಾಷಾ ಪರೀಕ್ಷೆ. ಇದು ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಶುರು ಆದಾಗ್ಲಿನ ಒಂದು 4-5 years ತುಂಬ ಎವಾಲ್ವ್ ಆಗ್ತಾ ಬರ್ತಿದೆ. ಫಸ್ಟ್ ಲ್ಯಾಂಗ್ವೇಜ್ ಓದಿದ್ರೆ ಸಾಕು ಅಂತ ಇದ್ರು, ಇಲ್ಲ ನೀವು ಫಸ್ಟ್ ಲ್ಯಾಂಗ್ವೇಜ್ ಓದಿದ್ರು ಕನ್ನಡ ಭಾಷಾ ಪರೀಕ್ಷೆ ಕ್ಲಿಯರ್ ಮಾಡ್ಬೇಕಂತ ಇತ್ತು. ಬಟ್ ಇವಾಗ ಏನು ಬಂದಿರೋ ಒಂದು ಫೈನಲ್ ಕನ್ಕ್ಲೂಷನ್ ಏನು ಬಂದಿದ್ದಾರೆ ಅಂತ ಅಂದರೆ, ನೀವು ಫಸ್ಟ್ ಲ್ಯಾಂಗ್ವೇಜ್ ಓದಿರಿ, ಓಕೆ, ನೀವು ಕನ್ನಡ ಭಾಷಾ ಪರೀಕ್ಷೆ ಬರೆಯೋ ಆಗಿಲ್ಲ. ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ದೀರಾ, ಓಕೆ, ಅದಕ್ಕೂ ಕೂಡ ಬರೆಯೋ ಆಗಿಲ್ಲ. ಇನ್ ಕೇಸ್ ಏನಾದ್ರು ಇದಕ್ಕಿಂತ ಮುಂಚೆ ನೀವು KE ಆದರೂ ಆಯಿತು ಅಥವಾ KPSC ಆದರೂ ಆಯಿತು, ಇದಕ್ಕಿಂತ ಮುಂಚೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಕಂಡಕ್ಟ್ ಮಾಡಿದ್ರು ಗೊತ್ತಾ, ಅದನ್ನು ಕ್ಲಿಯರ್ ಮಾಡಿದ್ದೀರಾ, ಓಕೆ, ಹಾಗಾದರೆ ನೀವು ಬರೆಯೋ ಹಾಗಿಲ್ಲ. ಇನ್ ಕೇಸ್ ಇದನ್ನು ಹೊರತುಪಡಿಸಿ ನೀವೇನಾದ್ರು ಇತ್ತು ಅಂದರೆ ಅದನ್ನು ಬರೀಬೇಕಾಗತ್ತೆ. ಸೊ ಅದು ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಇರುತ್ತೆ, 150 ಮಾರ್ಕ್ಸ್ ಇರುತ್ತೆ. ಮಿನಿಮಮ್ ನೀವು 50 ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕು, ಓಕೆನಾ. ಇನ್ ಕೇಸ್ 50 ನೀವು ಸ್ಕೋರ್ ಮಾಡಿಲ್ಲ ಅಂತ ಅಂದರೆ ನಿಮ್ಮ ಜನರಲ್ ನಾಲೆಡ್ಜ್ ಪೇಪರ್ 1 ಮತ್ತು ಕಮ್ಯುನಿಕೇಷನ್ ಪೇಪರ್ ಏನಿರುತ್ತೆ ಅದು ಕನ್ಸಿಡರ್ ಆಗಲ್ಲ. ನೀವು ಕಟ್ ಆಫ್ವರೆಗೂ ಬಂದರೂ ಕೂಡ ಅದು ಕನ್ಸಿಡರ್ ಆಗಲ್ಲ, ಓಕೆನಾ. ಸೊ ಇದು ಯಾವ ಮಟ್ಟದಿರುತ್ತೆ ಅಂತ ಅಂದರೆ SSLC ಮಟ್ಟ ಇರುತ್ತೆ ನಿಮಗೆ. ಯಾವ ಥರ ಕ್ವಶನ್ ಪೇಪರ್ ಇರ್ತಾರೆ, SSLC ಫಸ್ಟ್ ಲ್ಯಾಂಗ್ವೇಜ್ ಏನು ಸ್ಟ್ಯಾಂಡರ್ಡ್ ಇರುತ್ತೆ ಗೊತ್ತಾ, ಆ ಸ್ಟ್ಯಾಂಡರ್ಡ್ಗೆ ನಿಮ್ಗೆ ಇದನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಬೇರೆಯವ್ರಿಗೆ ಏನಾದ್ರು ಕನ್ಫ್ಯೂಷನ್ಸ್ ಇತ್ತು ಅಂದರೆ ದಯವಿಟ್ಟು ಈ ಪೇಜ್ನ ಓದ್ಕೊಳ್ಳಿ. ಇದು ನಿಮಗೆ 10th ಇದೆ. ಆ್ಯಂಡ್ ಈ ನೋಟಿಫಿಕೇಶನ್ ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಇದು ನಿಮಗೆ ಈ ಯೂಟ್ಯೂಬ್ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಫಿಷಿಯಲ್ ನೋಟಿಫಿಕೇಶನ್ನ.
ನೆಕ್ಸ್ಟ್ ಬಂತು ಅಂದರೆ ಇನ್ನು ಸಿಲೆಬಸ್ಸು ಹೇಗಿದೆ ಸಿಲೆಬಸ್ ಅಂತ ತುಂಬ ಕನ್ಫ್ಯೂಷನ್ ಇರುತ್ತೆ. ಸೇಮ್ ಅದೇನೇನೆ, ಬಟ್ ಸ್ವಲ್ಪ ಅಂದರೆ ಎಕ್ಸ್ಟ್ರಾ ಥಿಂಗ್ಸ್ಗಳು ಆ್ಯಡ್ ಆನ್ ಆಗ್ತಾ ಹೋಗಿದೆ. ಜಿ ಎಸ್ ಫಸ್ಟ್ ಪೇಪರ್ ಜಿ ಎಸ್ ಇದ್ದೇ ಇದೆ. ನಾನು ತುಂಬ ಸತಿ ಹೇಳಿದೆ ಜಿ ಎಸ್ ದಯವಿಟ್ಟು ಓದಿ, ಯಾಕಂದರೆ ಜಿ ಎಸ್ನ ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಫಸ್ಟ್ ಪೇಪರ್ ಜಿ ಎಸ್ ಇದೆ, ಸೆಕೆಂಡ್ ಪೇಪರ್ ಕಮ್ಯುನಿಕೇಷನ್ ಪೇಪರ್ ಇದೆ, ಎರಡಕ್ಕೂ ಕೂಡ ಹಾಗಿದೆ. ಎಸ್ ಡಿ ಎ ಕೂಡ ಹಾಗೆ ಇದೆ, ಎಫ್ ಡಿ ಎ ಕೂಡ ಹಾಗೆ ಇದೆ. ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಕೇಳಿದ್ದಾರೆ? 100. ಎಷ್ಟು ಮಾರ್ಕ್ಸ್ ಇರುತ್ತೆ? 100 ಮಾರ್ಕ್ಸ್ ಇರುತ್ತೆ. ಎಷ್ಟು ಅವರ್ ಟೈಮ್ ಕೊಟ್ಟಿದ್ದಾರೆ? 2 ಅವರ್ ಟೈಮ್ ಕೊಟ್ಟಿದ್ದಾರೆ. ಸೊ ಜಸ್ಟ್ ನಾನು ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಕರೆಂಟ್ ಅಫೇರ್ಸ್ ಇದೆಯಾ? ನೆಕ್ಸ್ಟು ಸಾಮಾನ್ಯ ವಿಜ್ಞಾನ ವಿಷಯಗಳು ಯಾವುದು? ಜನರಲ್ ಸೈನ್ಸು, ಬಯೋಲಜಿ, ಫಿಸಿಕ್ಸು, ಕೆಮಿಸ್ಟ್ರಿ, ಭೂಗೋಳಶಾಸ್ತ್ರ, ಅದರಲ್ಲೆಲ್ಲಾನು ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ನು, ವರ್ಲ್ಡು, ಕರ್ನಾಟಕ ಜಿಯೋಗ್ರಫಿ ಪ್ರತಿಯೊಂದು. ನೆಕ್ಸ್ಟು ಸೋಷಿಯಲ್ ಸೈನ್ಸು. ನೆಕ್ಸ್ಟು ಬೆಳವಣಿಗೆ ಇತಿಹಾಸದ ವಿಷಯಗಳು ಎರಡಕ್ಕೂ ಕೂಡ ಕನ್ಸಿಡರ್ ಆಗುತ್ತೆ. ಅದಾದಮೇಲೆ ಭಾರತದ ಮತ್ತು ಕರ್ನಾಟಕದ ಇತಿಹಾಸ, ನಿಮ್ಗೆ ಅದರಲ್ಲಿ ಏನ್ಷಿಯಂಟ್, ಮಿಡಿವಲ್, ಕರ್ನಾಟಕ ಮತ್ತು ಮಾಡರ್ನ್ ಹಿಸ್ಟ್ರಿ ಎಲ್ಲನೂ ಕೂಡ ಕನ್ಸಿಡರ್ ಆಗುತ್ತೆ. ಭಾರತದ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ, ಪಾಲಿಟಿ ಕೂಡ ಇದೆ. ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ಮೆಂಟಲ್ ಎಬಿಲಿಟಿ ಇರ್ಬೋದು, ಮತ್ತು ರೀಸನಿಂಗ್ ಪಾರ್ಟ್ ಇರ್ಬೋದು. ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳಿರ್ಬೋದು. ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳಂತೂ ಟಾಪಿಕ್ ಇದ್ದೇ ಇರುತ್ತೆ ನೀವು KEL ತಗೊಂಡಾಗ. ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು. ಇದ್ರ ಜೊತೆಗೆ ಎಲ್ಲಿಗೆ ಬಂದೆ? ಇದಿಷ್ಟ ಆಯ್ತಲ್ವಾ? ಕರ್ನಾಟಕದ ಅರ್ಥವ್ಯವಸ್ಥೆ, ಎಕನಾಮಿ. ಬರೀ ಕರ್ನಾಟಕದ ಮಾತ್ರ ಓದ್ಕೊಂಡು ಹೋಗ್ಬೇಡಿ, ದಯವಿಟ್ಟು ಭಾರತದ ಕೂಡ ಓದ್ಕೊಂಡು ಹೋಗಿ. ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿ ಕುರಿತ ವಿಷಯಗಳು, ಎಕನಾಮಿಕ್ ಸರ್ವೆ ಪ್ರತಿಯೊಂದು ಕೂಡ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ರೂರಲ್ ಡೆವಲಪ್ಮೆಂಟು, ಪ್ರೋಗ್ರಾಮ್ಸು, ಪಂಚಾಯತ್ ರಾಜ್ ಇರ್ಬೋದು, ಕೋಆಪರೇಟಿವ್, ಮತ್ತೆ ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಈ ಗವರ್ನೆನ್ಸ್ನ ಎಷ್ಟು ಎಫೆಕ್ಟಿವ್ ಆಗಿ ಬಳಸ್ಕೊಂತಿದೀವಿ ಅನ್ನೋದು. ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಥೇಟ್ ಏನು VOಗೆ ಏನು ಟಾಪಿಕ್ಸ್ ಕೊಟ್ಟಿದ್ರು ಅದೇ ಟಾಪಿಕ್ಸ್ ಇದೆ. ಸೊ ಇದರಲ್ಲಿ ಏನು ಚೇಂಜಸ್ ಮಾಡಲ್ಲ KE ಬೋರ್ಡ್ರು. ದಯವಿಟ್ಟು ನೀವೇನು ಪ್ರಿಪ್ರೇಷನ್ನ ನಡೆಸಬೇಕು ಅದನ್ನು ನಡೆಸಿ. ಸೆಕೆಂಡ್ ಪೇಪರಿಗೆ ತೊಗೊಂಡಾಗ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ. ಯೂಶ್ವಲಿ ಸಾಮಾನ್ಯ ಕನ್ನಡ ಬಂತು ಅಂದಾಗ ನಿಮಗೆ 35 ಕ್ವಶನ್ಸು, ಸಾಮಾನ್ಯ ಇಂಗ್ಲೀಷ್ 35, ಕಂಪ್ಯೂಟರ್ ನಾಲೆಜ್ ನಿಮಗೆ 30 ಕ್ವಶನ್ಸ್ ಕೇಳ್ತಿರು. ಟೋಟಲ್ ಆಗಿ ಇದು 100 ಆಗುತ್ತೆ. ಕನ್ನಡ 35, ಇಂಗ್ಲೀಷ್ 35, ಕಂಪ್ಯೂಟರ್ 30. ಓಕೆನಾ? KPSC ಕೊಡ್ಬೇಕಾದ್ರೆ ಏನಾಗ್ತಿತ್ತು ಅಂದರೆ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಈ ಥರನೇ ಕೊಡ್ತಿದ್ರು. ಬಟ್ KEL ಕೊಡ್ಬೇಕಾದ್ರೆ ಏನು ಮಾಡ್ತಿದ್ದಾರೆ? ಫಸ್ಟ್ ಇಂಗ್ಲೀಷ್ ಕೊಟ್ಟು, ಆಮೇಲೆ ಕನ್ನಡ ಕೊಟ್ಟು, ಆಮೇಲೆ ಕಂಪ್ಯೂಟರ್, ಈ ಥರ ಅದ್ಲು ಬದಲು ಕೂಡ ಆಗ್ತಿದೆ ಕ್ವಶನ್ ಪೇಪರಲ್ಲಿ ಕೊಡಬೇಕಾದ್ರೆ. ಸೊ ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವರು ಕೂಡ ಅದೇ ರೀತಿ ಫಾಲೋ ಮಾಡಬೇಕಂತ ಏನಿಲ್ಲ. ಆ್ಯಂಡ್ ST ಕೂಡ ಅದೇ ಇದೆ. ಸ್ವಲ್ಪ ಟಾಪಿಕ್ಸ್ ಇಲ್ಲಿ ಕಡಿಮೆ ಕೊಟ್ಟಿದ್ದಾರೆ, ಬಟ್ GK ಅಂತ ಅಂದಮೇಲೆ ನೀವು ಇನ್ ಆ್ಯಂಡ್ ಔಟ್ ಪ್ರತಿಯೊಂದು ಕೂಡ ನೋಡ್ಕೊಂಡು ಹೋಗಲೇಬೇಕಾಗತ್ತೆ. SDL ಏನಿದೆಯೋ ಅದೇ ಇದೆ, ಸ್ವಲ್ಪ ಟಾಪಿಕ್ಸ್ನ ರೆಡ್ಯೂಸ್ ಮಾಡಿದ್ದಾರೆ ಅಷ್ಟೇ. ಸೆಕೆಂಡ್ ಪೇಪರ್ ಕೂಡ ನಿಮಗೆ ಫಸ್ಟ್ ಪೇಪರ್ GS ಇರುತ್ತೆ, ಜನರಲ್ ಸ್ಟಡೀಸು. ಸೆಕೆಂಡ್ ಪೇಪರ್ ನಿಮಗೆ ಕಮ್ಯುನಿಕೇಷನ್, ಅದೇ ಕಂಪ್ಯೂಟರ್ ಜ್ಞಾನ, ಇಂಗ್ಲೀಷು ಮತ್ತು ಕನ್ನಡ. ಸೊ ಇನ್ನೊಂದು ನೀವೇನಾದರೂ ಇನ್ನೊಂದು ಏನು ಹೇಳ್ತಿದ್ದೀರ ಇಲ್ಲಿ ಅಂತ ಅಂದರೆ, ಇನ್ ಕೇಸ್ ಏನಾದ್ರು ನೀವು ಈ ಕ್ವಶನ್ ಪೇಪರ್ ಏನು ಇದೆ ಅಲ್ವಾ, ಅಂದರೆ GS ಫಸ್ಟ್ ಪೇಪರ್ ಮತ್ತು ಕಮ್ಯುನಿಕೇಷನ್ ಸೆಕೆಂಡ್ ಪೇಪರಲ್ಲಿ, ಈಗ GS ಅಲ್ಲಿ ನೀವು 100 ಕ್ವಶನ್ಸ್ಗೆ ಮಿನಿಮಮ್ 35 ತೊಗೊಳ್ಳೇಬೇಕು. ಕಮ್ಯುನಿಕೇಷನ್ ಪೇಪರಲ್ಲೂ ಕೂಡ 100ಗೆ 35 ತೊಗೊಳ್ಳೇಬೇಕು. ಇಲ್ಲಾಂದರೆ ನೀವು ನೆಕ್ಸ್ಟ್ ಎಲಿಜಿಬಲ್ ಇರೋದಿಲ್ಲ ಅಂತ. ಅಂದರೆ ಇವಾಗ ಮಾರ್ಕ್ಸ್ ಲಿಸ್ಟ್ ಬಿಡ್ತಾರೆ ಗೊತ್ತಾ, ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇರೋದಿಲ್ಲ. ಇನ್ ಕೇಸ್ ಏನೋ 35 ಒಳಗಡೆ ಬಂದರೆ ನಿಮ್ಮ ಹೆಸರು ಇರೋದಿಲ್ಲ. ಮಿನಿಮಮ್ ನೀವು ಯಾವುದೇ ಒಂದು ಕ್ಯಾಟಗರಿ ವೈಸಿಂದ ನೀವು ಕಟ್ ಆಫ್ ಒಳಗಡೆ ಬಂದು ನೀವು ಜಾಬ್ ತೊಗೊಳ್ಬೇಕಂದ್ರೆ ಯು ಶುಡ್ ಸ್ಕೋರ್ 35. ಯು ಶುಡ್ ಅನ್ನೋದಕ್ಕಿಂತ ಯು ಮಸ್ಟ್ ಸ್ಕೋರ್ 35 ಮಾರ್ಕ್ಸ್. ಮಿನಿಮಮ್ 35 ನೀವು ಸ್ಕೋರ್ ಮಾಡಲೇಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಕ್ಯಾಟಗರಿ ಅಂತ ಹೇಳ್ಬೋದು. ಮತ್ತು ಇನ್ನೊಂದು, ಈ ವೇಳಾಪಟ್ಟಿ ಏನಿದೆ ಇದನ್ನಿನ್ನೂ ಬಿಟ್ಟಿಲ್ಲ. ಓಕೆನಾ? ಅಂದರೆ ಯಾವಾಗ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅದನ್ನಿನ್ನೂ ಬಿಟ್ಟಿಲ್ಲ. ಸೊ ನಿಮಗೆ ನೆಕ್ಸ್ಟು ವೆಬ್ಸೈಟಲ್ಲಿ ಬಿಡ್ತಾ ಹೋಗ್ತಾರೆ. ಇದಾದಮೇಲೆ ನೆಗೆಟಿವ್ ವ್ಯಾಲ್ಯೂಯೇಷನ್. ನಾನು ಇಲ್ಲಿ ಸ್ಲೈಡ್ ಹಾಕಿದ್ದೀನಿ ಅಂತ ನೆಗೆಟಿವ್ ವ್ಯಾಲ್ಯೂಯೇಷನ್ ಬಗ್ಗೆ ಮಾತಾಡಲಿಲ್ಲ. ಸೊ ನೆಗೆಟಿವ್ ವ್ಯಾಲ್ಯೂಯೇಷನ್ ಬಂತು ಅಂದರೆ 100 ಮಾರ್ಕ್ಸ್ ಇದೆ ಅಂತ ಅಂದರೆ ನಮಗೆ ಗೊತ್ತಿರುತ್ತೆ ಎಷ್ಟು ಮಾರ್ಕ್ಸ್ ನೆಗೆಟಿವ್ ಇರುತ್ತೆ. 0.25 ಮಾರ್ಕ್ಸು ನೆಗೆಟಿವ್ ಇರುತ್ತೆ. ಅದು ಒಂದು ವಿಚಾರ. KEಯಲ್ಲಿ ಟೋಟಲ್ ಆಗಿ 5 ಇದನ್ನ ಕೊಟ್ಟಿರ್ತಾರೆ, ಹೌದಲ್ವಾ? ಇದೆಲ್ಲರಿಗೂ ಕೂಡ ಗೊತ್ತು.
ನೀವು ಈ ABCD ಏನಿರುತ್ತೋ 1 2 3 4 ಏನಿರುತ್ತೋ ಅದಕ್ಕೆ ಮಾರ್ಕ್ ಮಾಡ್ತೀರಾ. ಈ 5th ಏನ್ ಮಾಡ್ಬೇಕಂತ ಅಂದ್ರೆ ಬೆಲ್ ರ್ಯಾಂಗ್ ಆಗಿದೆ ಆದ್ಮೇಲೆ 5 ನಿಮಿಷ ಟೈಮ್ ಕೊಡ್ತಾರೆ. ಸೊ ನಿಮ್ಗೆ ಯಾವುದಕ್ಕೆ ಆನ್ಸರ್ ಮಾಡಿಲ್ಲ ಅದನ್ನ ಹೋಗಿ 5th ಹೋಲಿಗೆ ನೀವೇನ್ ಮಾಡ್ಬೇಕಾಗತ್ತೆ, ರೌಂಡ್ ಆಫ್ ಮಾಡ್ಬೇಕಾಗತ್ತೆ. ಅಂತ ಅಂದ್ರೆ ನಿಮಗೆ ಆ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲದಲ್ಲೇ ಇರೋದಕ್ಕೆ ನೀವೇನ್ ಮಾಡ್ಬೇಕು, 5th ರೌಂಡ್ ಆಫ್ ಮಾಡ್ಬೇಕು. ಇನ್ ಕೇಸ್ ಏನಾದ್ರು ನೀವು ರೌಂಡ್ ಆಫ್ ಮಾಡ್ಲಿಲ್ವಾ ಯಾವುದಕ್ಕೂ, ಅದಕ್ಕೂ ಕೂಡ ಮಾರ್ಕ್ಸ್ ಕಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ತಗೊಂಡ್ರೆ ಇವಾಗ ಫಸ್ಟ್ ಕ್ವಶನ್ ಇದೆ, ಸೆಕೆಂಡ್ ಇದೆ, ಥರ್ಡ್ ಇದೆ, ಫೋರ್ತ್ ಇದೆ, 4ನೇ ನನಗೆ ಗೊತ್ತಿಲ್ಲ ಅಂದ್ರೆ ನಾನು 5th ರೌಂಡ್ ಆಫ್ ಮಾಡ್ಬಿಟ್ಟು ಬರಬೇಕು. ಬಟ್ ಮಾಡಿಲ್ಲ. ಸೊ ಮಾಡ್ದಲ್ಲದಕ್ಕೂ ಕೂಡ ಇವ್ರು ಏನ್ ಮಾಡ್ತಿದ್ದಾರೆ, 0.25 ಮಾರ್ಕ್ಸ್ ಕಟ್ ಮಾಡ್ತಿದ್ದಾರೆ. ಓಕೆನಾ? ಸೊ ಗೊತ್ತಿರ್ಲಿ, ಇದು ಸ್ಕ್ಯಾಮ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಇದನ್ನ ಮಾಡಿರುವಂತದ್ದು. ಯಾಕಂದ್ರೆ ಅಂತ ಖಾಲಿ ಬಿಟ್ಟ ಜಾಗದಲ್ಲಿ ಹೋಗಿ ಮತ್ತೆ ಅವ್ರು ಅದನ್ನ ಫಿಲ್ ಮಾಡ್ತಿದ್ರಲ್ವಾ. ಸೊ ಫಿಲ್ ಮಾಡಿದಾಗ ಬೇರೆ ಸ್ಟೂಡೆಂಟ್ಸ್ಗಳಿಗೆ ಅನ್ಯಾಯ ಆಗ್ತಿತ್ತು. ಮತ್ತೆ ಇನ್ನೊಂದೇನ್ ಮಾಡ್ತೀರಾ, KE ನೀವು ಇವತ್ತು ಹೋಗಿ ಎಕ್ಸಾಮ್ ಬರ್ದಿದ್ರ ಅಂತ ಅಂದ್ರೆ ನಿಮ್ದು OMR ಶೀಟ್ನ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ. ಈ ಥರನೂ ಕೂಡ ಬಹಳಷ್ಟು ಚೇಂಜಸ್ನ ತಂದಿದ್ದಾರೆ. ಆ್ಯಂಡ್ ಸ್ಪೀಡ್ ಕೂಡ ತುಂಬ ಕಂಪ್ಯಾರಿಟಿವ್ಲಿ ಬೇಗ ಪ್ರಾಸೆಸ್ ಆಗಿದೆ KE ಕಡೆಯಿಂದ ಆಗಿರುವಂಥದ್ದು. ಸೊ ಇದು ಕೂಡ ಆಗುತ್ತೆ ಅಂತ ಹೇಳ್ತಾ, ಮತ್ತೆ ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ನಿಮ್ಗೆ ಏನೋ ಡೌಟ್ಸ್ಗಳಿತ್ತು ಅಂತ ಅಂದರೆ KEನ ಕಾಂಟ್ಯಾಕ್ಟ್ ಮಾಡಿ. ಐ ಹೋಪ್ ನಿಮ್ಮ ನಂಬರ್ಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಕಾಣಿಸ್ತಿರೋ ಅಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ನಿಮಗಿದು ಓಪನ್ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಿಮ್ಗೆ ಏನೋ ಡೌಟ್ಸ್ಗಳಿತ್ತು ಅಂತ ಅಂದರೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ಸೆಷನಲ್ಲಿ ಖಂಡಿತ ಸಿಗೋಣ. ಥ್ಯಾಂಕ್ ಯು.